ಮನುಷ್ಯರೆಲ್ಲರೂ ಒಂದೇ, ಮಾನವ ಜಾತಿ ಎಲ್ಲರೂ ಒಂದೇ, ಮಕ್ಕಳೆಲ್ಲರೂ ಒಂದೇ. ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋದರೆ ನಾವು ಏನನ್ನು ಬೇಕಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಮುಸ್ಲಿಮ್ಸ್ ಆಗಲಿ ಅಥವಾ ಕ್ರಿಶ್ಚಿಯನ್ಸ್ ಆಗಲಿ ಯಾರೇ ಆಗಲಿ, ನಾವೆಲ್ಲ ಒಂದು ನಮ್ಮ ದೇಶ ಗಟ್ಟಿಯಾಗಬೇಕು ಅಂತ ಅಂದರೆ ನಾವು ಎಲ್ಲ ಒಗ್ಗಟ್ಟಿನಲ್ಲಿರಬೇಕು. ಸುಮ್ಮನೆ ಇವರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕೆಲವು ಮಾತುಗಳನ್ನ ನಂಬಿ ನಮ್ಮ ಒಂದು ಒಳ್ಳೆ ಫ್ರೆಂಡ್ಶಿಪ್ ಏನಿದೆಯೋ ಅದನ್ನ ನಾವು ಹಾಳು ಮಾಡ್ಕೋಬಾರ್ದು. ಯಾವ ಅಬ್ದುಲ್ಲಾಗಲಿ ಯಾವ ರೆಹಮಾನ್ ಆಗಲಿ ಬಂದು ನನಗೆ ಹೊಡಿಲಿಲ್ಲ ಅಥವಾ ನಾನು ಹೋಗಿ ಅವನಿಗೆ ಹೊಡಿಲಿಲ್ಲ. ನಾವೆಲ್ಲ ಖುಷಿಯಾಗೇ ಇದ್ದೀವಿ. ಬಟ್ ಯಾರು ಹೊಡಿತಾ ಇದ್ದಾರೆ, ಯಾರು ಹೊಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಜನ ಯೋಚನೆ ಮಾಡಬೇಕು. ಏನಕ್ಕೆ ಒದೆ ತಿಂತಾ ಇದ್ದಾರೆ ಅನ್ನೋದು ಜನ ಯೋಚನೆ ಮಾಡಬೇಕು. ಕುಟಿದೊಂದು ಮತ್ತು ಗೊಬ್ಬೊಂದಿನ ಕಬಡ್ಡಿ ಕುಟಿದೊಂದು ಇಂಚಿನ ಪಂಪಿನ ಮಾತೆಗಲಿಕ್ಕೆ ಏನುಂಟು ಮಸ್ತ್ ಖುಷಿಯಾಗುಂಟು. ಇಂಚಿನ ಜೋಮನ ಎಂಡು ಮುಟ್ಟುಪ್ಪುಡು ಬರಲು ಭಕ್ತಿ, ನೆಮ್ಮದಿ ಮತ್ತು ಶಾಂತ ವಾತಾವರಣ ಈ ಮಸೀದಿಯ ಒಳಗೆ ನಾನು ಅನುಭವಿಸಿದ್ದೇನೆ. ಅವೇ ಪಂಡತೆ ಇದು ವರ್ಷಡೆ ಒಂದು ವೇರು ದೊಡ್ಡ ಪೋಪೆ ಇಂಚಿನ ಪಂಡ ಒಂಜಿ ಇಸ್ಲಾಂ ಬಂದ ಒಂಜಿ ನಮ್ನದು ಒಂಜಿ ಫೋಬಿಯಾ ಉಂಡು ಜನಕ್ಲೆಗ್ ಒಂಜಿ ಪೋಡಿಗೆ ಇಂಚಿನ ಐಟ್ ಇಂಚಿನ ಉಂಡು ಅಕಲೆ ಬಾಕಿದ ಇಡೀ ಬಾಕಿದ ದೇಶ ಪೂರ ತೂನಾಗ ನಮಗೆ ಒಂಜಿ ಪೋಡಿಗೆ ಉಂಡು ಇಂಚಿನ ಒಂದು ಉಂಡು ಆಡ ಅವೇನು ಪೂರ ಕ್ಲಿಯರ್ ಮನ್ಪರ ಇಂಚಿನ ಒಂಜಿ ಪ್ರೋಗ್ರಾಮ್ಸ್ ಆವಡು. ನಾನು ಕಂಡಂತೆ ಬೇರೆಯವರಿಗೆ ಅನುಭವ ಇದೆಯೋ ಗೊತ್ತಿಲ್ಲ, ಒಂದು ಮಸೀದಿಯನ್ನು ಸಾರ್ವಜನಿಕರು ವೀಕ್ಷಣೆಗೆ ಬನ್ನಿ ಅಂತ ಕರೆದಂಥದ್ದು ಇವತ್ತು ಕುದ್ರೋಳಿಯ ಜಾಮಿಯಾ ಮಸೀದಿ ಅಂತ ನನ್ನ ಭಾವನೆ. ಚರ್ಚುಗಳಲ್ಲಿಯೂ ಇಂಥದ್ದು ಮಾಡಬೇಕು. ಇದೆ ನಮ್ಮಲ್ಲಿ ಚರ್ಚಿನ ಸಾರ್ವಜನಿಕ ಕಾರ್ಯಕ್ರಮ ನಡೆಯುವಾಗ ವಾರ್ಷಿಕೋತ್ಸವ ಅಂತ ಹೇಳ್ತೇವೆ, ಎಲ್ಲರೂ ಬರ್ಬೋದು, ಎಲ್ಲರೂ ಹೋಗ್ಬೋದು. ಆದರೆ ಸ್ಪೆಷಲಿ ಇದೊಂದು ಮಾಡಬೇಕು. ನನಗೆ ಅನ್ನಿಸ್ತದೆ ವರ್ಷಕ್ಕೊಂದು ಸಲ ಆದರೂ ಇಂಥದ್ದನ್ನು ಮಾಡ್ತಾ ಇದ್ದರೆ ಜನರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಹೋದರೆ ಸೌಹಾರ್ದದ ಸಾಮರಸ್ಯದ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಒಂದು ನನ್ನ ಭಾವನೆ.